ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಮ್ಯಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂಥ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾದ ಗರ್ಗರಿಯಾದ ಕರ್ಜಿಕಾಯಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಯಾವ ರೀತಿಯಾಗಿ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿ ಆಗಿದೆ ಅಂತ. ಇದನ್ನು ತಿಂಗ್ಳುಗಟ್ಟಲೆ ಇಟ್ಟರೂ ಇದೇ ಥರ ಗರ್ಗರಿಯಾಗೇ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸ್ಕೊಂಡು ನೀವು ಕಾಮನ್ನಾಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀರೋ ಆ ರೀತಿ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ರವೆ ಸೇರಿಸೋದ್ರಿಂದ ನಾವು ಮಾಡ್ತಾ ಇರೋ ಕರ್ಜಿಕಾಯಿ ತುಂಬ ಮೃದುವಾಗಿ ಗರಿಗರಿಯಾಗೇ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಾಫ್ಟಾಗಿ ಕಲಸಿ ಇಟ್ಕೊಂಡಿದ್ದೀವಿ. ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ಒಂದು ಬಾಣಲೆಗೆ ಒಂದು ಅರ್ಧ kg ಹುರುಗಡ್ಲೆ ತೊಗೊಂಡಿದ್ದೀವಿ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕೆಂಪಗಾಗೋ ಅಷ್ಟು ಬಿಸಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಅದೇ ಬಾಣಲೆಗೆ ಒಂದು 50 ಗ್ರಾಮ್ ಆಗೋಷ್ಟು ಗಸಗಸೆನ ಹುರ್ಕೊತಾ ಇದ್ದೀವಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಹುರಿದು ತೆಕ್ಕೊಂಡಿದ್ದಾದಮೇಲೆ ಒಂದು 50 ಗ್ರಾಮ್ ಅಥವಾ 100 ಗ್ರಾಮ್ ಆಗೋಷ್ಟು ಎಳ್ಳನ್ನು ಬಿಸಿ ಮಾಡ್ಕೊತಾ ಇದ್ದೀವಿ. ಇದು ಕೂಡ ಕೆಂಪಗಾಗೋವರೆಗೂ ಬಿಸಿ ಆದರೆ ಸಾಕು. ನೀವು ಎಳ್ಳನ್ನು ಜಾಸ್ತಿ ಹಾಕಿದಷ್ಟು ರುಚಿನೂ ಕೂಡ ಜಾಸ್ತಿ ಆಗುತ್ತೆ. ನಾವು ಮೊದಲೇ ಹುರಿದು ಇಟ್ಕೊಂಡಿರುವಂಥ ಹುರುಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಾನು ಒಂದು ದಪ್ಪಗಿರುವಂಥ ಒಣಕೊಬ್ಬರಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದೇ ಬೌಲ್ಗೆ ರುಬ್ಕೊಂಡಿರೋವಂಥ ಹುರುಗಡ್ಲೆ ಕೂಡ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಮೊದಲೇ ಹುರ್ಕೊಂಡು ಇಟ್ಕೊಂಡಿರೋವಂಥ ಗಸಗಸೆನ ಹಾಕ್ಕೊತಾ ಇದ್ದೀವಿ. ನೀವು ಬೇಕಿದ್ರೆ ಗಸಗಸೆನ ಪುಡಿ ಮಾಡಿ ಕೂಡ ಸೇರಿಸ್ಕೋಬಹುದು. ಈಗ ಹುರಿದು ಇಟ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಎಳ್ಳನ್ನು ನಾನು ಪುಡಿ ಮಾಡಿಲ್ಲ, ಹಾಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಕೂಡ ಒಂದಕ್ಕೊಂದು ಬೆರೆತ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಎಲ್ಲೂ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡು ಇಟ್ಕೋತಾ ಇದ್ದೀವಿ. ಈ ಹೂರ್ಣದ ಅಳತೆಗೆ 1 ಕಪ್ ಬೆಲ್ಲ ಸೇರಿಸ್ಕೊತಾ ಇದ್ದೀವಿ. 2 ರಿಂದ 3 ಅಚ್ಚು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗೆ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀವಿ. ಬೆಲ್ಲ ಎಲ್ಲ ಒಂದಕ್ಕೊಂದು ಬೆರೆತ್ಕೊಳ್ಳೋವರೆಗೂ ಕಲಿಸ್ಕೋಬೇಕು. ಈ ಹೂರ್ಣಕ್ಕೆ ನೀರು ಹಾಕಿಲ್ಲ ಅಂತಂದರೆ ಎಷ್ಟು ದಿವಸ ಬೇಕಾದರೂ ಇರುತ್ತೆ. ಈ ಹೂರ್ಣ ಇತ್ತು ಅಂತಂದರೆ ಯಾವಾಗ ಬೇಕಾದರೂ ನೆನೆಸ್ಕೊಂಡಾಗೆಲ್ಲ ಕರ್ಜಿಕಾಯಿ ಮಾಡಿಕೊಂಡು ತಿನ್ಬೋದು. ಈಗ ಹೂರ್ಣ ರೆಡಿಯಾಗಿದೆ. ನಾವು ಮೊದಲೇ ಕಲಸಿಟ್ಕೊಂಡಿರೋ ಹಿಟ್ಟನ್ನ ತಗೊಂಡು ಮತ್ತೊಂದು ಸತಿ ನಾದ್ಕೊಂಡು, ನಾವೆಲ್ಲ ಕಾಮನಾಗೆ ಪೂರಿ ಚಪಾತಿ ಎಲ್ಲ ಮಾಡ್ತೀವಿ. ಇದನ್ನು ಕೂಡ ಪೂರಿ ಥರ ಸಣ್ಣದಾಗೆ ಲಟ್ಟಿಸ್ಕೋಬೇಕಾಗತ್ತೆ. ಕರ್ಜಿಕಾಯಿ ಮಾಡೋದಕ್ಕೆ ಅಂತಲೇ ಅಚ್ಚುಗಳು ಬರ್ತವೆ. ಅದರಲ್ಲಿ ಇಟ್ಕೊಂಡು 1 ರಿಂದ 1.5 ಸ್ಪೂನ್ ಆಗುವಷ್ಟು ಹೂರಣನ ಅದರೊಳಗೆ ತುಂಬಿಕೊಂಡು ಕ್ಲೋಸ್ ಮಾಡಿಕೊಂಡು ಈ ರೀತಿಯಾಗೆ ಮಾಡ್ಕೋಬೇಕು. ಆ ಅಚ್ಚು ಯಾವ ರೀತಿ ಇದೆಯೋ ಅದೇ ಥರ ಶೇಪೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ಇದೇ ರೀತಿಯಾಗಿ ಒಂದೇ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಮತ್ತೊಂದು ಬಾಣಲಿಗೆ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಕೊಂಡ್ಬಿಡೋಣ. ಕರ್ಜಿಕಾಯಿನ ಡೀಪ್ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದ ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರೋವಂಥ ಕರ್ಜಿಕಾಯಿನ ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕು. ಯಾವುದೇ ಹಬ್ಬಗಳಿಗಾಗಲಿ ಫಂಕ್ಷನ್ಗಳಿಗಾಗಲಿ ಅಥವಾ ಬೇಜಾರಾದಾಗ ಮಾಡ್ಕೊಂಡು ತಿನ್ನೋಕ್ಕೆ ಆಗಿರ್ಬೋದು, ಈ ಥರ ಗರಿಗರಿಯಾದ ಕರ್ಜಿಕಾಯಿ ಮಾಡ್ಕೊಂಡು ತಿಂದರೆ ತಿನ್ನದೇ ಇರೋರು ಕೂಡ ಕಣ್ಣು ಮುಚ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡಿ ತಿಂಗ್ಳುಗಟ್ಟಲೆ ಇಟ್ಟರೂ ಏನೂ ಕೆಡಲ್ಲ. ಇದೇ ರೀತಿಯಾಗಿ ಕ್ರಿಸ್ಪಿಯಾಗೇ ಇರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ನನ್ನ ಚಾನಲಲ್ಲಿದ್ದರೆ ಪ್ಲೀಸ್ ಒಂದ್ಸಲ ಹೋಗಿ ಸರ್ಚ್ ಮಾಡಿ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಮತ್ತು ರುಚಿಯಾಗಿರೋ ಅಂಥ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.